ACP ಸೆಲ್ ಮತ್ತು ಅವರ ಟೀಮ್ ಒಬ್ಬ ಅಂತರ್ಜಿಲ್ಲಾ ಈ ಆನ್ಲೈನ್ ಟ್ರೇಡಿಂಗ್ ಸೆಲ್ನಲ್ಲಿ ನೂರಾರು ಜನರಿಗೆ ಮೋಸ ಮಾಡಿರುವ ಆರೋಗ್ಯ ಸಂಬಂಧಿಸಿದ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಆರಂಭವಾಗಿ ಕೊಟ್ಟಿದ್ದಂದರೆ ಒಂದು ಇನ್ವೆಸ್ಟರ್ 1,07,00,000 ಇನ್ವೆಸ್ಟ್ ಮಾಡಿದ್ರು. ಅದರಲ್ಲಿ 10 ಲಕ್ಷ ಮಾತ್ರ ರಿಟರ್ನ್ ಬಂದಿದೆ. ನಿಯರ್ಲಿ 97 ಲ್ಯಾಕ್ ಮೋಸ ಆಗಿರುವಂಥದ್ದು. ಈ ಒಂದು ಪ್ರಕರಣವನ್ನು ಸೆಂಟ್ ಪೊಲೀಸರಿಗೆ ದಾಖಲು ಮಾಡಿಕೊಂಡು ಆರೋಪಿ ಬಗ್ಗೆ ಮಾಹಿತಿ ಕಲೆ ಆಗ್ತದೆ. ಆರೋಪಿ ಏನು ಒಂದು ಹೈಕೋರ್ಟ್ ಹತ್ರ ಅಕ್ಕಮಹಾದೇವಿ ನಗರದಲ್ಲಿ ಒಂದು ವೀನಸ್ ಎಂಟರ್ಪ್ರೈಸಸ್ ಅಂತ ಒಂದು ಕಚೇರಿಯಲ್ಲಿ ಓಪನ್ ಮಾಡಿದ್ದಾರೆ. ಈ ದೂರ ದಾಖಲಾಗುವ ಕೆಲವೇ ದಿನಗಳ ಹಿಂದೆ ಆ ಕಚೇರಿಯನ್ನು ಮುಚ್ಚಿ ಆರೋಪಿ ತಡೆ ಮುಚ್ಕೊಂಡು ಹೋಗಿರ್ತಾರೆ. ಅದರಿಂದ ಅವರು ಈ ದೂರನ್ನು ನೀಡಿದ್ದಾರೆ. ಈ ಆರೋಪಿಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದಾಗ ಅವನು ಬೇರೆ ರಾಜ್ಯದಲ್ಲಿ ತಡೆ ಮುಚ್ಕೊಂಡು ಅಲ್ಲಿಂದ ನಮ್ಮ ಅಧಿಕಾರಿಗಳು ಅವರನ್ನು ಬಂಧನ ಮಾಡಿದ್ದಾರೆ. ತಂದು ಅವನ ವಿಚಾರಣೆ ಮಾಡಿದ್ದಾರೆ. ಅವನ ಡಿಟೇಲ್ ಎನ್ಕ್ವೈರಿ ಮಾಡಿದಾಗ ಮತ್ತು ಅವನ ಕಚೇರಿ ಮೇಲೆ ದಾಳಿ ಮಾಡಿ ಸರ್ಚ್ ಮಾಡಿದಾಗ ಸುಮಾರು ವಿಷಯಗಳು ಬೆಳಕಿಗೆ ಬರುತ್ತೆ. ಅದರಲ್ಲಿ ಒಂದು ಆರೋಪಿ ಹಿನ್ನೆಲೆಯಿಂದ ನಾವು ಗಮನಕ್ಕೆ ತೆಗೆದುಕೊಂಡಾಗ ಆರೋಪಿ ಬೇಸಿಕಲಿ ಅವರು ಆಂಧ್ರ ಪ್ರದೇಶದ ರಂಗಾರೆಡ್ಡಿ ಮೂಲದವರು. ಓಸ್ಮಾನಿ ಯೂನಿವರ್ಸಿಟಿಯಿಂದ BA ಪದವಿ ಪಡೆದಿದ್ದಾರೆ. ಏರ್ಫೋರ್ಸಲ್ಲಿಯೂ ಕೂಡ ಕಾರ್ಪೊರಲ್ ಆಗಿ ಕೆಲಸ ಮಾಡಿದ್ದಾರೆ. ATC ಏರ್ ಟ್ರಾಫಿಕ್ ಕಂಟ್ರೋಲಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದಾರೆ. ಮತ್ತು ಅವರ ತಂದೆ ಡೆತ್ ಆದ ನಂತರ ಅವರು BRS ತಗೊಳ್ತಾರೆ. ಕೆಲಸದಿಂದ ರಿಸೈನ್ ಮಾಡಿ ಏರ್ಫೋರ್ಸ್ನಿಂದ ಬಂದು ಅವರ ಜೀವನೋಪಾಯಕ್ಕಾಗಿ ರಿಯಲ್ ಎಸ್ಟೇಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಯಾರು ಲೇಔಟ್ ಮಾಡಿದ್ರೆ ಅದರ ಒಂದು ಮಾರ್ಕೆಟಿಂಗ್ ಅಂತ ಹೇಳಿಕೊಂಡು 20-30% ಕಮಿಷನಲ್ಲಿ ಆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಕೂಡ ಅವ್ರಿಗೆ ಲಾಸ್ ಆಗುತ್ತೆ. ನಂತರ ಬಾಂಬೆಯಿಂದ ಈ ಸೆಕೆಂಡ್ ಹ್ಯಾಂಡ್ ಕಾರುಗಳು ತರಿಸ್ಕೊಂಡು ಮಾರಾಟವಾದ ಬಗ್ಗೆಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲೂ ಕೂಡ ಅವರು ಲಾಸ್ ಆಗ್ತಾರೆ. ನಂತರ ಅವರಿಗೆ ಗೊತ್ತಾಗುತ್ತೆ ಇಲ್ಲಿ ಗುಲ್ಬರ್ಗ ನಗರ ಔಟ್ಸ್ಕರ್ಟ್ಸಲ್ಲಿ ಕೆಲವು ರಿಯಲ್ ಎಸ್ಟೇಟ್ ಲೇಔಟ್ಸ್ಗಳಿದ್ದಾವೆ, ಅದು ಸೇಲ್ ಆಗ್ತಾ ಇಲ್ಲ. ಕಣದಾಳ ಅಂತ ಅಲ್ಲಿ ಅದನ್ನು ಕೂಡ ಏನು ಮಾಡ್ತಾರೆ, ಕಮಿಷನ್ ರಿಯಲ್ ಎಸ್ಟೇಟ್ ಮಾರ್ಕೆಟಿಂಗ್ ಮಾಡಬೇಕು, ಸೇಮ್ ಅರೌಂಡ್ 30-40% ಕಮಿಷನ್ ಇಲ್ಲಿ ಶಿಫ್ಟ್ ಆಗ್ತಾರೆ. 2019 ಗುಲ್ಬರ್ಗ ಬರ್ತಾರೆ. ಬಂದು ಈ ವೀನಸ್ ಇನ್ಫ್ರಾ ವೆಂಚರ್ಸ್ ಅಂತ ಸ್ಟಾರ್ಟ್ ಮಾಡ್ತಾರೆ. ವೀನಸ್ ಎಂಟರ್ಪ್ರೈಸಸ್, ವೀನಸ್ ಇನ್ಫ್ರಾ ವೆಂಚರ್ಸ್, ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ವೀನಸ್ ಅಗ್ರೋ ಇಂಡಸ್ಟ್ರೀಸ್ ಅಂತ ಮಾಡಿದ್ದಾರೆ. ಸೊ ಈ ನಾನಾ ರೀತಿಯ ಒಂದು ಫರ್ಮ್ಸ್ಗಳನ್ನು ಓಪನ್ ಮಾಡಿ ಅವನು ಹೂಡಿಕೆಯ ಒಂದು ಆಮಿಷವನ್ನು ಗ್ರಾಹಕರಿಗೆ ಅದರಲ್ಲಿ ಅಟ್ರ್ಯಾಕ್ಟ್ ಮಾಡಿ ಮೋಡಸ್ ಆಪರೇಟ್ ಏನಂತಂದರೆ ಈಗೇನು ಇನ್ವೆಸ್ಟ್ ಮಾಡಬೇಕಾದ್ರೆ ಗ್ರಾಹಕಷ್ಟು ಈಸಿಯಾಗಿ ಬರಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ, ಒಂದು ಆರಂಭದಲ್ಲಿ ಏನು ರಿಯಲ್ ಎಸ್ಟೇಟ್ ಮಾಡ್ತಾನೆ ಅದು ತಕ್ಕ ಮಟ್ಟಿಗೆ ಸೇಲ್ ಆಗುತ್ತೆ. ಅದರಲ್ಲೂ ಕೂಡ ಸುಮಾರು ಲಕ್ಷಗಳಷ್ಟು ಹಣ ತಗೊಳ್ತಾರೆ. ನಂತರ ಅವನು ಐಡಿಯಾ ಮಾಡಿದ್ದೇನೆಂದರೆ ಈ ಆನ್ಲೈನ್ ಟ್ರೇಡಿಂಗ್ ಹೆಸರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋಲ್ಲ, ನಿಯರ್ಲಿ 15-20% ಪರ್ ಮಂತ್ ರಿಟರ್ನ್ಸ್. ಒಂದು ವೇಳೆ ನೀವೇನಾದರೂ 1 ಲಕ್ಷ ಹೂಡಿಕೆ ಮಾಡಿದ್ರೆ ಎವ್ರಿ ಮಂತ್ 20%, ಅಂದರೆ 20,000 ನಿಮಗೆ ಪರ್ ಮಂತ್ ಸಿಗುತ್ತೆ. 5 ತಿಂಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದ ದುಡ್ಡು ಬರುತ್ತೆ, ಮತ್ತು ಡಬಲ್ ಅಮೌಂಟ್ ಆಗುತ್ತೆ ಇದನ್ನು ಮಾಡಿ. ಆ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸುಮಾರು ಜನ ಬೈ ವರ್ಡ್ ಆಫ್ ಮೌತ್ ಫ್ರೆಂಡ್ ಸರ್ಕಲ್ಗಿಂದ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗಿದೆ. ನಾವು ಆರಂಭದಲ್ಲಿ ಏನು 50 ಜನ ಇರ್ಬೋದು ಅಥವಾ 100 ಜನ ಇರ್ಬೋದು ಅಂತ ತಿಳ್ಕೊಂಡಿದ್ದೀವಿ. ನಮ್ಮ ಈಗ ಇವನ್ನ ಡಿಫ್ರೆಂಟ್ ಸ್ಕೀಮ್ಸ್ ಇದೆ. ಒಂದು ಆನ್ಲೈನ್ ಇನ್ವೆಸ್ಟ್ಮೆಂಟ್ ಇದೆ, ಅದ್ರ ಜೊತೆಗೆ 6 ಮಂತ್ ಸ್ಕೀಮ್ ಅಂತ ಮಾಡಿದ್ದಾರೆ, 8 ಮಂತ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಅಂತ ಮಾಡಿದ್ದಾರೆ, 12 ಮಂತ್ ಇನ್ವೆಸ್ಟ್ಮೆಂಟ್ ಸ್ಕೀಮ್. ಎಲ್ಲದಕ್ಕೂ ಸೇಮ್ ಪರ್ಸೆಂಟೇಜ್ 15-20% ರಿಟರ್ನ್ಸ್ ಪರ್ ಮಂತ್. ಇಲ್ಲಿವರೆಗೆ ನಮಗೆ ಅಂದಾಜು 800+ ವಿಕ್ಟಿಮ್ ಸಿಕ್ಕಿದೆ. 800 ಹೆಚ್ಚು ಇನ್ವೆಸ್ಟ್ ಮಾಡೋರು ಸಿಕ್ಕಿದ್ದಾರೆ. ಮತ್ತು ಕಲಬುರಗಿ ನಗರದಲ್ಲದೆ ಸೇಡಾಮಲ್ಲಿದೆ, ಈವನ್ ಶಾಪುರಲ್ಲಿ ಮಾಡಿದ್ದಾರೆ, ವಿಜಾಪುರಲ್ಲಿ ಮಾಡಿದೆ, ಕೆಲವು ಗ್ರಾಹಕರು ಬೀದರಲ್ಲಿ ಇದ್ದಾರೆ. ಸೊ ಇಂಟರ್ ಡಿಸ್ಟಿಕಲ್ಲೂ ಕೂಡ ಇದು ನೆಟ್ವರ್ಕನ್ನು ಇನ್ವೆಸ್ಟರ್ಸನ್ನು ಅಟ್ರಾಕ್ಟ್ ಮಾಡಿದ್ದಾರೆ. ಮತ್ತು ನಮಗೆ ಇಲ್ಲಿವರೆಗೆ ತಿಳಿದಿದ್ದ ಪ್ರಕಾರ ಏನು ನಿಯರ್ಲಿ 800 ವಿಕ್ಟಿಮ್ಸ್ ಇದ್ದಾರೆ. ಮೆಜಾರಿಟಿ ಅಮೌಂಟ್ ನಿಯರ್ಲಿ 70-85% ಅಮೌಂಟ್ ಈ ಬೇಸಿಕಲಿ ಎಲ್ಲೂ ಇನ್ವೆಸ್ಟ್ ಮಾಡಿಲ್ಲ. ನಾವು ಇನ್ವೆಸ್ಟಿಗೇಷನ್ ಪ್ರಕಾರ ಯಾವುದೇ ಆನ್ಲೈನ್ ಟ್ರೇಡಿಂಗಲ್ಲಿ ಜೆನ್ಯೂನಾಗಿ ಇನ್ವೆಸ್ಟ್ ಮಾಡಿ ಪ್ರಾಫಿಟ್ಸ್ ಮಾಡಿಕೊಂಡು ಡಿವಿಡೆಂಡ್ ಶೇರ್ ಮಾಡಿ ಎಲ್ಲೂ ಇಲ್ಲ.
ಕೆಲವು ಕಡೆ ರಿಯಲ್ ಎಸ್ಟೇಟ್ಗಳಲ್ಲಿ ಹೂಡಿಕೆ ಮಾಡ್ತಿದೆ, ಅದ್ರ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ. ಮತ್ತು ಸಣ್ಣ ಪುಟ್ಟ ಅಮೌಂಟನ್ನು, ಓನ್ಲಿ ಸ್ಮಾಲ್ ಅಮೌಂಟನ್ನು ಈ ಆನ್ಲೈನ್ ಟ್ರೇಡಿಂಗ್ ಮಾಡಿದರೆ ಅದರಲ್ಲೂ ಕೂಡ ಅವ್ರಿಗೆ ಲಾಸ್ ಆಗಿದೆ. ಬೇಸಿಕಲಿ ಏನು ಮಾಡ್ತಾರೆ, ಇವರು ಗ್ರಾಹಕರಿಗೆ ಅಟ್ರಾಕ್ಟ್ ಮಾಡಲಿಕ್ಕೆ ಮತ್ತು ಯಾರು ಇವರಿಗೆ ಇನ್ವೆಸ್ಟರ್ಸ್ಗಳನ್ನು ಪ್ರಪೋಸ್ ಮಾಡ್ತಾರೆ ಅವರಿಗೂ ಕೂಡ ಬ್ರೋಕರ್ ಕಮಿಷನ್ ಕೂಡ ನಿಯರ್ಲಿ 15% ಬ್ರೋಕರ್ ಕಮಿಷನ್ ಕೂಡ ಇದೆ. ಹಾಗಾಗಿ ಬೇಸಿಕಲಿ ಏನು ಆನ್ಲೈನ್ ಟ್ರೇಡಿಂಗ್ಸಲ್ಲಿ ಇವರು ಸ್ಟಾರ್ಟ್ ಮಾಡಿದ ಇನ್ವೆಸ್ಟರ್ಸ್ ಅಟ್ರಾಕ್ಟ್ ಮಾಡಲಿಕ್ಕೆ ಮೆಜಾರಿಟಿ ಇದು ಆಗಿದೆ ಅಂತಂದರೆ ಮನಿ ಸರ್ಕ್ಯುಲೇಷನ್. ಈಗ ಒಬ್ಬರು 5 ಲಕ್ಷ ಮಾಡಿದರೆ ಅಥವಾ 10 ಲಕ್ಷ ಇನ್ವೆಸ್ಟ್ ಮಾಡಿದರೆ ಎವ್ರಿ ಮಂತ್ ಅವ್ರಿಗೆ ಕೊಡ್ತಾರೆ. ನೆಕ್ಸ್ಟ್ ಅವರು ಬೇರೆಯವ್ರಿಗೆ ಹೇಳ್ತಾರೆ, ಅವ್ರ ಇನ್ವೆಸ್ಟ್ಮೆಂಟ್ ಏನು ಮಾಡ್ತಾರೆ ಅವರಿಗೆ ಪ್ರತಿ ಮಂತಲ್ಲಿ ಅವರು ಹಾಕಿದ ಇನ್ವೆಸ್ಟ್ಮೆಂಟಲ್ಲೇ ರಿಟರ್ನ್ ಮಾಡ್ತಾರೆ. ಇದು ಯಾವಾಗ ಬಿಕೇಮ್ ಬಿಗ್ ಅಂದರೆ ಯಾವಾಗ ಆರಂಭದಲ್ಲಿ 200-300 ಜನ ಇತ್ತು, ಕಳೆದ ಡಿಸೆಂಬರ್ ಮತ್ತು ಈ ವರ್ಷ ಜನವರಿಯಲ್ಲಿ ನಂಬರ್ ಆಫ್ ಇನ್ವೆಸ್ಟರ್ಸ್ ಅದೊಂದು ಪೀಕ್ ಹೋಯಿತು. ಆಮೇಲೆ ಅದ ನಂತರ ಇನ್ವೆಸ್ಟರ್ಸ್ ಬರಲಿಕ್ಕೆ ಕಡಿಮೆ ಆಯಿತು. ಯಾವಾಗ ಇವರಿಗೆ ಮನಿ ಫ್ಲೋ ಕಡಿಮೆ ಆದಾಗ ಇವರಿಗೆ ಡಿವಿಡೆಂಡ್ ಕೊಡುವಂಥದ್ದು ಮತ್ತು ಇನ್ವೆಸ್ಟರ್ಸ್ಗಳಿಗೆ ನಾವು ಪ್ರಾಮಿಸ್ ಮಾಡಿದಾಗ ಕೊಡಲಿಕ್ಕೆ ಯಾವಾಗ ಇವರಿಂದ ಆಗಲಿಲ್ಲ. ಆವಾಗ ಒಂದು ಕರೆದು ಕೂಡ ಒಂದು ಮೀಟಿಂಗು ಮಾಡಿದ್ರು. ಮೀಟಿಂಗ್ ಮಾಡಿ ಸಮಯ ಕೇಳಿದ. ಆಮೇಲೆ ಜನರು ಅವರ ಸಮಯನೂ ಕೂಡ ಇವರಿಗೆ ಯಾವ ಮಟ್ಟದಲ್ಲಿ ಜನರ ಒಂದು ನಂಬಿಕೆ ಮೇಲೆ ಅಂತಂದರೆ ಮೆಜಾರಿಟಿ ಏನು ಆಗೋದು ಎಲ್ಲರಿಗೂ